ನಮಸ್ಕಾರ, ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ವಿನಾಯಕ್ ಶ್ರೀಕಾಂತ್ ಚೌಗುಲೆ. ಹುಕ್ಕೇರಿ ತಾಲೂಕಿನ ಕೇಸ್ತಿ ಗ್ರಾಮದ ಸಿದ್ದಪ್ಪ ಬೀರಪ್ಪ ಗೋಟೂರೆ ಇವರ ಮನೆಗೆ ದಿನಾಂಕ 23/11/2025 ಮಧ್ಯಾಹ್ನ 3:30ಕ್ಕೆ ಬೆಂಕಿ ತಗಲಿ ಸಂಪೂರ್ಣ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಭಸ್ಮವಾಗಿದೆ. ಕನಿಷ್ಠ 2 ಲಕ್ಷ ರೂಪಾಯಿ ಹಾನಿಯಾಗಿದ್ದು, ಕಾಳು ಕಡ್ಡಿ, ಬಂಗಾರ, ಮಹತ್ವವಾದ ಪುಸ್ತಕ ಹಾಗೂ ರೇಷನ್ ಕಾರ್ಡ್ ಅನೇಕ ವಸ್ತುಗಳೆಲ್ಲ ಸುಟ್ಟು ಭಸ್ಮವಾಗಿದೆ. ತಕ್ಷಣ ಈ ಒಂದು ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ಇಲಾಖೆಯವರ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಪೊಲೀಸ್ ಇಲಾಖೆಯವರು ಕೂಡ ಆಗಮಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಕುರಿ ಸಂಗೋಪನಾ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘಗಳ ಒಕ್ಕೂಟ ನಿಯಮಿತ ಬೆಳಗಾವಿ 7 ಜಿಲ್ಲೆಗಳ ಅಧ್ಯಕ್ಷರಾದ ಶಂಕರ್ ಹೆಗಡೆಯವರು ತಕ್ಷಣ ಸ್ಥಳಕ್ಕೆ ಆಗಮಿಸಿ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಸಂದೇಶ ನೀಡಿದರು. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ತಾಲೂಕಾ ದಂಡಾಧಿಕಾರಿಗಳು ಬಲರಾಮ್ ಕಟ್ಟಿಮನಿ, ಉಪ ತಹಶೀಲ್ದಾರ್ CA ಪಾಟೀಲ್ ಇವರು ಸ್ಥಳಕ್ಕೆ ಆಗಮಿಸಿ ಸ್ಥಳವನ್ನು ಪರಿಶೀಲನೆ ಮಾಡಿ ನೊಂದ ಹಾಗೂ ಮನೆ ಬೆಂಕಿಗೆ ಆಹುತಿಯಾದ ಫಲಾನುಭವಿಗಳಿಗೆ ತಕ್ಷಣ ರೇಷನ್ ವ್ಯವಸ್ಥೆ, ಬಟ್ಟೆ ವ್ಯವಸ್ಥೆಯನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಸಿಬ್ಬಂದಿ, ಗ್ರಾಮ ಲೆಕ್ಕಾಧಿಕಾರಿಗಳ ಸಿಬ್ಬಂದಿ, ಗ್ರಾಮದ ಹಿರಿಯರು ಎಲ್ಲರೂ ಆಗಮಿಸಿ ತಕ್ಷಣ ನೊಂದವನಿಗೆ ನೆರಳು ನೀಡುವ ಒಂದು ಭರವಸೆಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಾಹೇಬರು ತಕ್ಷಣ ಈ ನೊಂದವರಿಗೆ ಒಂದು ಸಾಧ್ಯವಾದಷ್ಟು ನೆರವು ಇಡತಕ್ಕಂಥ ಒಂದು ಆಶಯವನ್ನು ಕೂಡ ವ್ಯಕ್ತಪಡಿಸಿದರು. ಇದು ಒಂದು ತುಂಬ ಆಘಾತಕಾರವಾದ ವಿಷಯ ಆಗಿರುವುದರಿಂದ ಗ್ರಾಮಸ್ಥರು ತಮ್ಮಲ್ಲೇ ಮರುಗುವ ಒಂದು ದೃಶ್ಯ ಮಿಡಿಯುತ್ತಿತ್ತು. ವರದಿ ವಿನಾಯಕ್ ಚೌಗುಲೆ. ಅಲ್ಲೇ ಆಗಿತ್ತು ನೋಡಿ ಏನೋ ಅದು ವಾರ ನೋಡಿ ಏನೋ ಮತ್ತು ತಹಸೀಲ್ದಾರ್ಸರಿಗೂ ಎಲ್ಲರಿಗೂ ತಿಳಿಸಿ ಅದಕ್ಕಲ್ಲೇ ನಮಗೆ ಗೊತ್ತಾದ ಜನ ನಾನು ತಹಸೀಲ್ದಾರ್ ಮಾತಾಡಿ ಮತ್ತು CA ಪಾಟೀಲ್ ಸರ್ ಮಾತಾಡಿ ನಾನು ಅರ್ಜಿ ಇಮಿಡಿಯೇಟ್ಲಿ ಎಸ್ತಿ ಗ್ರಾಮಕ್ಕೆ ಬಂದು ನೋಡಿದ ಭಾಳ ಹಾನಿಯಾಗಿದೆ. ಅದಕ್ಕೆ ಎಲ್ಲರೂ ಊರು ಹಿರಿಯರನ್ನ ಕರ್ಕೊಂಡು ನಾನು ಸುರಕ್ಷತೆದಾಗ ಅವ್ರನ್ನ ಈಶ್ವರ ಕಂಕಣ ಹೊಡೆಯರಲಿ ಮತ್ತು ಎಲ್ಲರೂ PKPS ಡೈರೆಕ್ಟ್ರು, ಪಂಚಾಯತ್ ಮೆಂಬರು ಎಲ್ಲರೂ ಕರ್ಕೊಂಡು ನಾನು ಮುಂದೆ ಏನಾಗುತ್ತೆ ಗೌರ್ಮೆಂಟಿನ ಸಹಾಯ ಸವಲತ್ತು ಸಿದ್ದಪ್ಪ ಬೀರಪ್ಪ ಗೋಟ್ರವ್ರಿಗೆ ಒದಗಿಸ್ಕೊಡೋದು ಮಾಡ್ತೇನೆ. ಏನು ಹೆಸರು? ಬೀರಪ್ಪ ಹಾಲಪ್ಪ ಗೋಟ್ರಿ.